ಈಗ ವಿಶೇಷ ಚೇತನರಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳಿದೆ. ಅವುಗಳನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಕ್ಕೆ ಅಂತೇಳಿ ಪ್ರಯತ್ನವನ್ನ ಮಾಡ್ತಾರೆ. ಈ ಪ್ರಯತ್ನವನ್ನ ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಆಗದೇ ಇದ್ರೆ ಹೇಗೆ ಅನ್ಸುತ್ತೆ ಅವರಿಗೆ? ಪಬ್ಲಿಕ್ ಟಿವಿ ವಿಚಾರದಲ್ಲಿ ಒಂದು ವರದಿಯನ್ನು ಪ್ರಸಾರ ಮಾಡ್ತು. ಪಾಪ ಹೋಗಿ ಭೇಟಿ ಆಗಕ್ಕೆ ಹೋಗಿದ್ರು, ಇವತ್ತು ಸಿಗಲಿಲ್ಲ ಅವರು. ತದನಂತರ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ವರದಿ ಪ್ರಸಾರ ಆದ ನಂತರ ಅವರನ್ನು ಕರೆಸಿ ಆಮೇಲೆ ಅವರ ಅಹವಾಲನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕಾರವನ್ನ ಮಾಡಿದ್ದಾರೆ. ಎಕರೆ ಹೊಲ ಇದೆ ಸರ್. ಹೊಲ ನನಗೆ ಸೈಟ್ ಕೊಟ್ಟು ಮತ್ತೆ ಅಲ್ಲೇ ನಮ್ಮ ಊರು ಬಾಜುಕದವರು ಮೋಸ ಕರಿಯಪ್ಪ ವಸ್ತು ಸರ್ ಅವ್ರಿಗೆ ಇಲ್ರಿ ಅಲ್ಲಿ ಕಣದಾಗ ಡ್ರೈವರ್ ಕಣದಾಗ ಹಾಂ ಕರ್ದೀನಿ ಸರ್. ಇಲ್ಲಿ ನಾನೇ ಬಂದೀನಿ ಸರ್, 2 ಗಂಟೆಗೆ ಬರ್ತಾರೆ ಅಂತ. ಹಾಂ ಸಿ ಎಮ್ ಸಾಹೇಬ್ರ, ಎಸ್ ಪಿ ಸಾಹೇಬ್ರಿಗೆ ಮತ್ತು ಡಿ ಸಿ ಸಾಹೇಬ್ರಿಗೆ ಫೋನ್ ಹಚ್ಚಿ ಅವ್ರನ್ನ ಕರೆಸಿ ಹೇಳಿರಲಿ. ಸಿ ಎಮ್ ಸಾಹೇಬ್ರ ಅವ್ರನ್ನ ಅರೆಸ್ಟ್ ಮಾಡಿಸತ್ತಂದ್ರೆ ಅವರು ರೊಕ್ಕ ಹೋದವ್ರನ್ನ ಅರೆಸ್ಟ್ ಮಾಡಿಸ್ತಾನೆ ಸರ್. ಇನ್ನು 2 ದಿವ್ಸನಾಗ ಏನು ನಾನು ಏನಂತೆ ಅದು ಹುಡುಗ ಆರಾಮಿಲ್ಲ ಇದೆ, ದವಾಖಾನೆ ಅದಾವ್ರಿ. ಹಿಂಗಾಗಿ ಸಿದ್ದರಾಮ ಮಾತಾಯಿ ಮತ್ತು ಏನಿಲ್ಲ ಒಟ್ಟು ಇವ್ದು ಏನಂತ ನೋಡಿ, ಎಸ್ ಪಿ ಸಾಹೇಬ್ರಿಗೆ ಮತ್ತು ಡಿ ಸಿ ಸಾಹೇಬ್ರಿಗೆ ಮಾತಾಡ್ಕಿಸಿಂದ ಅವ್ರನ್ನ ಅರೆಸ್ಟ್ ಮಾಡ್ಸತ್ತೆ. ಅವ್ರನ್ನ ಕರೆದ್ರಿ, ಕರೆದೆಲ್ಲ ಮಾತಾಡ್ರಿ, ಭೇಟಿಯಾಗಿದ್ದು ಸಮಾಧಾನ ಆಯ್ತು ಸರ್. ಆಯ್ತು ಚಲೋ ಮಾಡ್ತೀವಿ ಸರ್. ಯಾರು ಇಲ್ಲರಿ ನಮ್ಗೆ, ನಿಮ್ಮದ ಪುಣ್ಯ. ನಾನು ಹೆಂಡ್ತಿ ನನ್ನ ಮಗ ಅಟ್ಟ, ಯಾರೂ ಇಲ್ಲ ನಮ್ಗೆ. ಇದೊಂದು ಗಾಡಿ ಐತೆ ರೀ, ಗಾಡಿ ತೊಗೊಂಬಂದ ಸರ್. ಹಾಂ ಕರ್ದೀನಿ ಸರ್.